ಹಣಕಾಸು ಆಯೋಗಗಳು ರೆಕಮೆಂಡ್ ಮಾಡಿದ್ರೂ ಕೂಡ ಯಾಕೆ ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ತೆರಿಗೆ ದುಡ್ಡನ್ನು ಕಡಿಮೆ ಕೊಡ್ತಾ ಇದ್ದಾವೆ? 13ನೇ ಹಣಕಾಸು ಆಯೋಗ ಕರ್ನಾಟಕಕ್ಕೆ ರೆಕಮೆಂಡ್ ಮಾಡಿದ್ದು 32%, ಆದರೆ ಕೊಟ್ಟಿದ್ದು 28%. 14ನೇ ಹಣಕಾಸು ಆಯೋಗ ರೆಕಮೆಂಡ್ ಮಾಡಿದ್ದು 42%, ಕೊಟ್ಟಿದ್ದು 35%. ಹಾಗೆ ಈಗಿರುವ 15ನೇ ಹಣಕಾಸು ಆಯೋಗ 42% ಇದ್ದದ್ದನ್ನು ಇನ್ನೂ ಜಾಸ್ತಿ ಕೊಡಿ ಅಂತ ರೆಕಮೆಂಡ್ ಮಾಡಬೇಕಿತ್ತು, ಆದರೆ ಹೇಳಿದ್ದು ಮಾತ್ರ 41%. ಕೇಂದ್ರ ಸರ್ಕಾರ ಕೊಟ್ಟಿದ್ದು ಮಾತ್ರ 30%. ಅಂದರೆ ದಿಢೀರನೆ 11% ಕರ್ನಾಟಕಕ್ಕೆ ಕಡಿಮೆ ಆಗಿದೆ. ಇದರಿಂದ ಕರ್ನಾಟಕಕ್ಕೆ ಪ್ರತಿ ವರ್ಷ ಸುಮಾರು 52,000 ಕೋಟಿ ಲಾಸ್ ಆಗ್ತಾ ಇದೆ. ಕೇಂದ್ರ ಸರ್ಕಾರದ ಈ ನಡವಳಿಕೆ ಸರಿನಾ ತಪ್ಪಾ? ನೀವೇ ಹೇಳಿ, ಕಮೆಂಟ್ ಮಾಡಿ.